ನಿಮ್ಮ ಅಡಿಕೆ ತೋಟಕ್ಕೂ ನೆರೆ ನೀರು ಬಂದಿದ್ಯಾ? ಅಥವಾ ಈಗಲೂ ಗಿಡದ ಬುಡದಲ್ಲಿ ನೀರೆನ್ನುವಂಥದ್ದು ನಿಂತಿದ್ಯಾ? ಹಾಗಿದ್ರೆ ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ. ಯಾಕಂದ್ರೆ ನೆರೆ ನೀರು ಬಂದ ದಿನ ಗಿಡಗಳು ಸಾಯೋದಿಲ್ಲ. ಆದ್ರೆ ರೈತರು ಮಾಡುವ ಕೆಲವೊಂದು ತಪ್ಪುಗಳಿಂದ 1 ವಾರ ಅಥವಾ 10 ದಿನ ಅಥವಾ 1 ತಿಂಗಳ ನಂತರ ಗಿಡಗಳು ಹಳದಿ ಆಗೋದಿರ್ಬೋದು, ಬೇರುಕೊಳೆ ರೋಗ ಶುರುವಾಗುವಂಥದ್ದು, ಇಳುವರಿ ಕಡಿಮೆ ಆಗೋದು, ಈ ಎಲ್ಲ ಸಮಸ್ಯೆಗಳು ಕಾಣಿಸಿಕೊಳ್ತದೆ. ಇಂದು ನಾನು ನಿಮಗೆ ಹೇಳಲಿಕ್ಕೆ ಹೊರಟಿರುವಂಥದ್ದು ವೈಜ್ಞಾನಿಕವಾಗಿ ನೆರೆ ಬಂದ ತಕ್ಷಣ ಏನು ಮಾಡಬೇಕು, ಇನ್ನು ಏನು ಮಾಡಬಾರದು ಎನ್ನುವಂಥದ್ದನ್ನ ಹಂತ ಹಂತವಾಗಿ ನಾವು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ನಿರುತ್ತರವನ್ನೇನಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ದಯವಿಟ್ಟು ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನ ಶುರು ಮಾಡೋಣ. ಮೊದಲು ಒಂದು ಪ್ರಶ್ನೆಯನ್ನ ಕೇಳ್ತೇನೆ. ನೆರೆ ನೀರು ಯಾಕೆ ಅಪಾಯಕಾರಿ? ಅಡಿಕೆಗೆ ನೀರು ಬೇಕಲ್ವಾ? ಹಾಗಿದ್ರೆ ನೆರೆ ನೀರು ಯಾಕೆ ಸಮಸ್ಯೆ ಆಗುವಂಥದ್ದು? ಇದೇ ಹೆಚ್ಚಿನ ಜನರಿಗೆ ಇರುವಂತ ಒಂದು ಬಿಗ್ಗೆಸ್ಟ್ ಡೌಟ್ ಅಂತ ಹೇಳ್ಬೋದು. ನೋಡಿ, ಗಿಡಕ್ಕೆ ನೀರು ಬೇಕು ನಿಜ, ಆದ್ರೆ ಬೇರುಗಳಿಗೆ ಗಾಳಿ ಕೂಡ ಅಷ್ಟೇ ಮುಖ್ಯ. ಮಣ್ಣಿನ ಒಳಗಡೆ ಚಿಕ್ಕ ಚಿಕ್ಕ ಗಾಳಿ ಆಡ್ಲಿಕ್ಕೆ ಜಾಗಗಳಿರ್ತದೆ, ಅಲ್ಲಿಂದಲೇ ಬೇರುಗಳು ಉಸಿರನ್ನ ಆಡುವಂಥದ್ದು. ನೆರೆ ನೀರು ಬಂದಾಗ ಏನಾಗ್ತದೆ, ಆ ಜಾಗಗಳನ್ನೆಲ್ಲ ಅದು ತುಂಬಿ ಬಿಡುತ್ತೆ. ಬೇರುಗಳಿಗೆ ಆಮ್ಲಜನಕ ಎನ್ನುವಂಥದ್ದು ಸಿಗೋದಿಲ್ಲ. ಅಂದ್ರೆ ಒಂಥರ ಉಸಿರುಗಟ್ಟಿದ ವಾತಾವರಣ ಆ ಬೇರುಗಳಿಗೆ ಸೃಷ್ಟಿ ಆಗ್ತದೆ. ಇದರಿಂದ ಏನಾಗ್ತದೆ ಅಂದ್ರೆ, ಮೊದಲು ಬೇರು ದುರ್ಬಲವಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಂತರ ಗಿಡ ಪೋಷಕಾಂಶವನ್ನ ತೆಗೆದುಕೊಳ್ಳೋ ಶಕ್ತಿಯನ್ನ ಕಡಿಮೆ ಮಾಡ್ಕೊಳ್ತದೆ. ಇದರ ಪರಿಣಾಮ ಏನಾಗೋದಂದ್ರೆ, ಎಲೆ ಹಳದಿ ಆಗುವಂಥದ್ದಿರ್ಬೋದು, ಬೆಳವಣಿಗೆ ನಿಧಾನವಾಗುವಂಥದ್ದು, ನಂತರ ರೋಗಗಳು ಕೂಡ ಜಾಸ್ತಿ ಆಗ್ತದೆ. ಈ ಸಮಸ್ಯೆಯನ್ನ ಒಂದು ನೆರೆ ಬಂದಾಗ ಆಗುವಂತ ಮೇನ್ ಸಮಸ್ಯೆಗಳು ಇವೆಲ್ಲ. ಹಾಗಿದ್ರೆ ಮೊದಲ 24 ಗಂಟೆಯಲ್ಲಿ ನಾವು ಏನ್ ಮಾಡ್ಬೇಕು ಅಂತ ನೋಡಿದ್ರೆ, ನೆರೆ ಬಂದ ತಕ್ಷಣ ನೆರೆ ಎನ್ನುವಂಥದ್ದು ಒಂದು 5-6 ದಿನ ಎಲ್ಲ ಇರುವಂಥದ್ದು ಬಹಳ ಕಡಿಮೆ. 1-2 ದಿನ ಇರ್ಬೋದು. ಅತಿ ಹೆಚ್ಚು ಮಳೆ ಇದ್ರೆ ಮಾತ್ರ ಒಂದು 5-6 ದಿನ ನೆರೆ ನಿಂತ್ಕೊಳ್ಬಹುದು. ಆದ್ರೆ ಮೊದಲ ದಿನ ನಾವು 24 ಗಂಟೆಯಲ್ಲಿ ಏನ್ ಮಾಡ್ಬೇಕಂದ್ರೆ, ನೆರೆ ಬಂದ ತಕ್ಷಣ ನಮ್ಮ ಮೊದಲ ಕೆಲಸ ಏನಾಗಿರ್ಬೇಕಂದ್ರೆ, ನೀರು ಹೊರ ಹೋಗ್ಲಿಕ್ಕೆ ಒಂದು ಸರಿಯಾದ ವ್ಯವಸ್ಥೆಯನ್ನ ಮಾಡಬೇಕು. ನೀರು ನಿಂತಿದೆ, ಇನ್ನೇನು ಸ್ವಲ್ಪ ದಿನ ಬಿಟ್ಟು ಅದೇ ತನ್ನಂತಾನೆ ಖಾಲಿ ಆಗ್ತದೆ ಅಂತ ಭಾವಿಸ್ಲಿಕ್ಕೆ ಹೋಗ್ಬೇಡಿ. ನೀರು ಜಾಸ್ತಿ ಹೊತ್ತು ನಿಲ್ಲಕ್ಕೆ ಬಿಡಬೇಡಿ. ಆದಷ್ಟು ನೀರನ್ನ ಹೊರ ಹೋಗ್ಲಿಕ್ಕೆ ಒಂದು ವ್ಯವಸ್ಥೆಯನ್ನ ಮಾಡಿ. ನನಗೆ ಗೊತ್ತು ಇದು ಕಷ್ಟದ ಒಂದು ಕೆಲಸ ಅಂತ, ಆದ್ರೂ ನೀವು ಆದಷ್ಟು ನಿಮ್ಗೆ ಒಂದು ಪ್ರಯತ್ನ ಮೀರಿ ಒಂದು ಪ್ರಯತ್ನವನ್ನ ಮಾಡಿ. ಅದೇನಂದ್ರೆ, ನೀರನ್ನ ಜಾಸ್ತಿಯಾಗಿ ನಿಲ್ಲಿಕ್ಕೆ ಬಿಡಬೇಡಿ. 2 ದಿನ ನೋಡೋಣ ಅಂತ ಎಲ್ಲ ಕಾಯ್ಲಿಕ್ಕೆ ಹೋಗ್ಬೇಡಿ. ಸಾಧ್ಯವಾದಷ್ಟು ಬೇಗ ಒಂದು ಚರಂಡಿ ವ್ಯವಸ್ಥೆ ಅಥವಾ ಒಂದು ನೀರು ಹೊರಗೆ ಹೋಗ್ಲಿಕ್ಕೆ ವ್ಯವಸ್ಥೆಯನ್ನ ಮಾಡಿ. ಇದರಿಂದ ಏನಾಗ್ತದೆ ಅಂದ್ರೆ, ಒಂದು ವಿಷಯವನ್ನ ನೀವು ನೆನಪಲ್ಲಿ ಇಟ್ಕೋಬೇಕು. ನೀರು ಎಷ್ಟು ಬೇಗ ಹೊರ ಹೋಗ್ತದೋ ಅಷ್ಟು ಬೇಗ ಬೇರುಗಳು ಚೇತರಿಸಿಕೊಳ್ತವೆ. ICAR CPCRI ಕೂಡ ಮಳೆಗಾಲದಲ್ಲಿ ನೀರು ನಿಲ್ಲದಂತೆ ಸಮರ್ಪಕ ಡ್ರೈನೇಜ್ ವ್ಯವಸ್ಥೆ ಇರಬೇಕೆಂದು ಶಿಫಾರಸನ್ನ ಮಾಡ್ತದೆ. ಅಂದ್ರೆ ನಮ್ಮ ತೋಟಗಾರಿಕಾ ಇಲಾಖೆಗಳು ಕೂಡ. ಈಗ ಹಲವರು ಮಾಡುವಂತ ದೊಡ್ಡ ತಪ್ಪೇನಂದ್ರೆ, ಮಳೆ ನಿಂತು ಈ ನೆರೆ ಕೂಡ ಕಡಿಮೆ ಆದ್ಮೇಲೆ, ನೆರೆ ಕಡಿಮೆ ಆದ ಒಂದು 3-4 ದಿನದಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಗಿಡ ವೀಕ್ ಆಗಿದೆ ಅನ್ಕೊಂಡು ಹೆಚ್ಚು ಯೂರಿಯಾವನ್ನ ಅಥವಾ ಯಾವುದೋ ಒಂದು NPK ಹಾಕ್ಲಿಕ್ಕೆ ಹೋಗ್ತಾರೆ. ದಯವಿಟ್ಟು ಈ ತಪ್ಪನ್ನ ಮಾಡಬೇಡಿ. ಮಣ್ಣು ಇನ್ನೂ ನೀರಿನಿಂದ ತುಂಬಿದಾಗ ಅಥವಾ ನೀರಿಂದ ಸ್ವಲ್ಪ ಕಡಿಮೆ ಆದ್ರೂ ಕೂಡ ಆ ಮಣ್ಣಿನ ಒಳಗಡೆ ಇರುವಂತ ತೇವಾಂಶ ಹಾಗೆ ಇರ್ತದೆ. ಆಗ ನಿಮ್ಗೆ ಯಾವುದೇ ಗೊಬ್ಬರವನ್ನ ಹಾಕಿದ್ರು ಕೂಡ ಗಿಡ ಅದನ್ನ ಸರಿಯಾಗಿ ಬಳಸಿಕೊಳ್ಳಲಿಕ್ಕೆ ಸಾಧ್ಯವಾಗೋದಿಲ್ಲ. ಕೆಲವೊಮ್ಮೆ ಇದರಿಂದ ಇನ್ನೂ ಒತ್ತಡ ಎನ್ನುವಂಥದ್ದು ಜಾಸ್ತಿ ಆಗ್ಬೋದು. ಮೊದಲು ನೀರು ಖಾಲಿಯಾಗಿ ಆ ಮಣ್ಣು ಸಹಜ ಸ್ಥಿತಿಗೆ ಬಂದ್ಮೇಲೆನೆ ಯಾವುದೇ ಗೊಬ್ಬರವನ್ನಾದ್ರೂ ನೀವು ಕೊಡ್ಬೇಕು. ಅದಕ್ಕಿಂತ ಮುಂಚೆ ಒಂದು ಕೆಲಸವನ್ನ ನೀವು ಮಾಡ್ಬೇಕು. ಅದೇನಂದ್ರೆ, ಸುಣ್ಣವನ್ನ ಕೊಡುವಂತ ಕೆಲಸವನ್ನ ಮಾಡಿ. ಅದಾದ ನಂತರ ಒಂದು 15-20 ದಿನ ಅಥವಾ ಒಂದು 25 ದಿನ ಬಿಟ್ಟ ನಂತರ ನೀವು ಗೊಬ್ಬರವನ್ನ ಕೊಡ್ಬೇಕು. ನಿಮ್ಮ NPK ಇರ್ಬೋದು ಅಥವಾ ಸಗಣಿ ಕೊಟ್ಟಿಗೆ ಗೊಬ್ಬರವನ್ನಾದ್ರೂ ಕೊಡ್ಬೋದು ಅದಾದ ನಂತರ. ಇನ್ನೊಂದು, ಮಳೆ ಅಂದ್ರೆ ನೆರೆ ನೀರು ಇಳಿದ ಮೇಲೆ ಈ ಕೆಲವೊಂದು ಲಕ್ಷಣಗಳನ್ನ ಕಂಡ್ರೆ ನೀವು ಎಚ್ಚರ ವಹಿಸ್ಬೇಕು. ಅದೇನಂದ್ರೆ, ನೀವು ಪ್ರತಿದಿನ ತೋಟವನ್ನ ಸುತ್ತಿ ಈ ಲಕ್ಷಣಗಳ ಇದೆ ಅಂತ ಒಮ್ಮೆ ನೋಡಿ. ಅದೇನಂದ್ರೆ, ಹೊಸ ಎಲೆ ಹಳದಿ ಆಗಿರುವಂಥದ್ದು, ಎಲೆ ಜೋತು ಬಿದ್ದಾಗೆ ಕಾಣಿಸ್ಕೊಳ್ಳುವಂಥದ್ದು, ಬೆಳವಣಿಗೆ ನಿಲ್ಲೋದು, ಇನ್ನು ಬುಡದ ಹತ್ತಿರ ದುರ್ವಾಸನೆ ಬರುವಂಥದ್ದು. ಈ ಎಲ್ಲ ಲಕ್ಷಣಗಳನ್ನ ನೀವು ಕಂಡ್ರೆ ಬೇರು ಭಾಗವನ್ನ ಪರೀಕ್ಷೆ ಮಾಡೋದು ತುಂಬಾ ಮುಖ್ಯ. ನೀವು ಒಮ್ಮೆ ಸ್ವಲ್ಪ ಬೇರನ್ನ ಬಿಡಿಸಿ ನೋಡ್ಬೇಕಾಗ್ತದೆ, ಬೇರು ಕೊಳೆ ಬಂದಿದೆಯಾ ಅನ್ನುವಂಥದ್ದು. ಈ ಮಳೆ ಅಂದ್ರೆ ನೆರೆ ಬಂದ ತಕ್ಷಣ ಮೇನ್ ಆಗಿ ಬರುವಂತದ್ದು ಕಾಯಿಲೆನೆ ಈ ಬೇರು ಕೊಳೆ. ಅದು ಕೂಡ ಹೆಚ್ಚಾಗಿ ಏನಂದ್ರೆ, ನಿಮ್ಮ ದೊಡ್ಡ ಮರಗಳಾದ್ರೆ ಸ್ವಲ್ಪ ಚೇತರಿಸಿಕೊಳ್ತದೆ. ಈ ಚಿಕ್ಕ ಚಿಕ್ಕ ಗಿಡಗಳಾದ್ರೆ 1 ವರ್ಷದ 2 ವರ್ಷದ ಗಿಡಗಳಾದ್ರೆ ಅವುಗಳಿಗೆ ನೆರೆ ನೀರು ಹೊಕ್ಕಾಗ
ಒಂದು 3-4 ದಿನ ನೀರು ಹಾಗೆ ಇದ್ರೆ ಬೇರುಕೊಳೆ ಅನ್ನುವಂಥದ್ದು ಖಂಡಿತವಾಗಿ ಬರ್ತದೆ. ಈ ನೆರೆ ನಂತರ ಹೆಚ್ಚಾಗಿ ಬರುವಂತ ರೋಗ ಯಾವುದಂದ್ರೆ ಅದು ಶಿಲೀಂಧ್ರ ರೋಗಗಳು. ಹೆಚ್ಚಾಗಿ ಈ ಫಂಗಸ್ ಎನ್ನುವಂಥದ್ದು ಬೆಳೆದುಕೊಳ್ಳುವ ಸಾಧ್ಯತೆ ಜಾಸ್ತಿ. ಅಂದ್ರೆ ಬೇರುಕೊಳೆ ಮತ್ತೆ ಫೈಟೋಪ್ತರ ಸಂಬಂಧಿತ ಸಮಸ್ಯೆಗಳು ಇವೆಲ್ಲ ಬರ್ತದೆ. ಅದಕ್ಕೆ ತೋಟವನ್ನ ಸ್ವಚ್ಛ ಇರಬೇಕು ನೀವು. ಅಂದ್ರೆ ಕೊಳೆತ ಕಾಯಿ ಇರ್ಬೋದು, ಬಿದ್ದ ಎಲೆಗಳು ಅಂದ್ರೆ ಗರಿಗಳೆಲ್ಲ ಬಿದ್ದು ಏನು ಫಂಗಸ್ ಅಥವಾ ಕೀಟಗಳಿಗೆ ಮನೆ ಆಗಿರುತ್ತದೆ. ಅದನ್ನೆಲ್ಲ ಆದಷ್ಟು ನೀವು ಅಲ್ಲೇ ಬಿಡಬೇಡಿ, ಅದನ್ನ ಆದಷ್ಟು ತೆಗೆದು ಹಾಕ್ಲಿಕ್ಕೆ ಒಂದು ಪ್ರಯತ್ನವನ್ನ ಮಾಡಿ. ಮತ್ತೆ ಏನಂದ್ರೆ ಈ ನೀವು ಬೇರುಕೊಳೆ ರೋಗ ಬರ್ದೇ ಇರಲಿ, ನೀವು ನೆರೆ ನಿಂತಾದ್ಮೇಲೆ ಒಮ್ಮೆ ರಿಡಮಿಲ್ ಗೋಲ್ಡ್ ಅಂತ ಒಂದು ಅದ್ಭುತ ಔಷಧ ಸಿಗ್ತದೆ, ಅದನ್ನ ಬಳಸಿ. ಯಾಕಂತ ಹೇಳಿದ್ರೆ ನೀವು ಬೇರುಕೊಳೆ ರೋಗ ಬರುವಂತದ್ದು ಹೆಚ್ಚಿನ ಒಂದು ಸಾಧ್ಯತೆ ಇರ್ತದೆ ನೆರೆ ನಿಂತಾದ್ಮೇಲೆ. ಆ ಕಾರಣದಿಂದ ಈ ರಿಡಮಿಲ್ ಗೋಲ್ಡ್ ಅನ್ನ ಒಮ್ಮೆ ನೀವು ಹಾಕ್ಲೇಬೇಕು. ಯಾಕಂತ ಹೇಳಿದ್ರೆ ಇದರಿಂದ ನೀವು ಮುಂದಿನ ಹಂತದಲ್ಲಿ ಬೇರುಕೊಳೆ ರೋಗ ಬರುವುದನ್ನ ನಿಲ್ಲಿಸಬಹುದು. ಇದೊಂಥರ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅನ್ನೋ ಹಾಗೆ, ನೀವು ರೋಗ ಬರ್ಲಿಕ್ಕಿದ್ರೆ ಮುಂಚೆನೆ ಒಂದು ಔಷಧವನ್ನ ಹಾಕುವಂಥದ್ದು. ಇನ್ನೊಂದು ಮಣ್ಣಿನ ಬಗ್ಗೆ ಒಂದು ದೊಡ್ಡ ಕಲ್ಪನೆ ಏನಂದ್ರೆ, ಹಲವರು ಏನ್ ಹೇಳ್ತಾರೆ ಅಂದ್ರೆ ನೆರೆ ನೀರು ಇಳಿದಿದೆ, ಈಗ ಏನು ಸಮಸ್ಯೆ ಆಗೋದಿಲ್ಲ ಅನ್ನುವಂಥದ್ದು. ಇಲ್ಲ, ಅಪಾಯ ಅಲ್ಲಿಂದಲೇ ಶುರುವಾಗುವಂಥದ್ದು. ಯಾಕಂದ್ರೆ ಮೇಲೆ ನೀರು ಕಾಣಿಸದೇ ಇದ್ರೂ ಕೂಡ ಬೇರು ಭಾಗದಲ್ಲಿ ಇನ್ನೂ ತೇವ ಹಾಗೇನೆ ಇರ್ತದೆ. ಯಾಕಂತ ಹೇಳಿದ್ರೆ 2-3 ದಿನ ನೀರು ನಿಂತಾಗ ಏನಾಗ್ತದೆ ಅಂದ್ರೆ ಆ ತೇವಾಂಶ ಎನ್ನುವಂಥದ್ದು ಮಣ್ಣಿನ ಒಳಗಡೆ ಮತ್ತೆ ಬೇರುಗಳಿಗೆ ಹಾಗೇನೆ ಇರ್ತದೆ, ಅದು ಅಲ್ಲೇ ಇರ್ತದೆ. 1 ವಾರದವರೆಗೂ ಗಿಡಗಳನ್ನ ನೀವು ಈ ಹಂತದಲ್ಲಿ ಗಮನಿಸ್ತಾನೆ ಇರಬೇಕು. ಯಾಕಂತ ಹೇಳಿದ್ರೆ ಇದರಿಂದ 1-2 ಸಮಸ್ಯೆ ಬರುವಂತದಲ್ಲ, ಹೆಚ್ಚಿನ ಸಮಸ್ಯೆಗಳು ಬರ್ತದೆ. ಹಾಗಾಗಿ ನೆರೆ ನಿಂತಾಗ ಕೂಡ ನೀವು ನಿರ್ಲಕ್ಷಿಸ್ಲಿಕ್ಕೆ ಹೋಗ್ಬೇಡಿ. ಆ ಮಣ್ಣಿನ ತೇವಾಂಶವನ್ನ ಅಂದ್ರೆ ಹಾಗೆ ಇರ್ತದೆ ಅದು. ಆ ಕಾರಣದಿಂದ ಬೇರುಕೊಳೆ ರೋಗ ಅಥವಾ ಬೇರೆ ಶಿಲೀಂಧ್ರ ಸಂಬಂಧಿತ ರೋಗಗಳು ಈ ಹಂತದಲ್ಲೇ ಜಾಸ್ತಿಯಾಗಿ ಬರುವಂತದ್ದು. ಇನ್ನು ಚಿಕ್ಕ ಗಿಡಗಳಿಗೆ ಹೆಚ್ಚು ಅಪಾಯ. ನಾನು ಆಗಾಗ್ಲೇ ಹೇಳಿದಾಗೆ ಎಲ್ಲಾ ಗಿಡಕ್ಕೆ ಒಂದೇ ರೀತಿಯ ಪರಿಣಾಮ ಆಗೋದಿಲ್ಲ. 1 ವರ್ಷ ಅಥವಾ 2 ವರ್ಷ 3 ವರ್ಷದ ಚಿಕ್ಕ ಗಿಡಗಳಿಗೆ ಹೆಚ್ಚು ಎಚ್ಚರವನ್ನ ನೀವು ವಹಿಸ್ಬೇಕು. ಅದೇ ದೊಡ್ಡ ಮರಗಳಾದ್ರೆ ನೀವು ನಿರ್ಲಕ್ಷಿಸಿ ಅಂತ ಹೇಳ್ತಾ ಇಲ್ಲ, ಆದ್ರೆ ಅವುಗಳಿಗೆ ಹೆಚ್ಚು ಸಮಸ್ಯೆ ಆಗೋದಿಲ್ಲ ನೆರೆ ನೀರು ನಿಂತರೂ ಕೂಡ 1-2 ದಿವಸ. ಆದ್ರೆ ಈ ಚಿಕ್ಕ ಗಿಡಗಳಿಗೆ ಜಾಸ್ತಿ ಕೇರ್ ಅನ್ನ ನೀವು ತೆಗೆದುಕೊಳ್ಬೇಕಾಗ್ತದೆ. ಸ್ನೇಹಿತರೆ, ನೆರೆ ಬಂದ್ರೆ ಗಾಬರಿ ಆಗುವಂಥದ್ದು ಸಹಜ. ಯಾವುದೇ ರೈತನಿಗಾದ್ರೂ ಒಂದ್ಸಲ ಗಾಬರಿ ಆಗೇನೆ ಆಗುತ್ತೆ. ಯಾಕಂತ ಹೇಳಿದ್ರೆ ಅಷ್ಟು ವರ್ಷಗಳಿಂದ ಕಷ್ಟಪಟ್ಟು ಬೆಳೆಸಿದಂತ ಗಿಡ ಒಮ್ಮೆಲೆ ಹಾಳಾಗ್ತದೆ ಅನ್ನುವಂತ ಒಂದು ಭಯ ಎಲ್ರಿಗೂ ಇರ್ತದೆ. ಆದ್ರೆ ನಾವು ಸರಿಯಾದ ಸಮಯದಲ್ಲಿ ಸರಿಯಾದ ಕೆಲಸವನ್ನ ಮಾಡಿದ್ರೆ ಹೆಚ್ಚಿನ ಗಿಡಗಳನ್ನ ನಾವು ಉಳಿಸಬಹುದು. ಈ ವಿಡಿಯೋ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ನೆರೆ ನಿಂತಾಗ 1-2 ದಿವಸ ನೆರೆ ನಿಂತಾಗ ಹೆಚ್ಚೇನು ತಲೆ ಬಿಸಿ ಮಾಡಿಕೊಳ್ಳುವಂತ ಪ್ರಮೇಯ ಬರುವುದಿಲ್ಲ, ಈ ರೀತಿಯಾಗಿ ಒಂದು ಮುನ್ನೆಚ್ಚರಿಕಾ ಕ್ರಮವನ್ನ ನಾವು ವಹಿಸಿದ್ರೆ. ಹಾಗಾದ್ರೆ ಈ ವಿಡಿಯೋ ನಿಮ್ಗೆ ಖಂಡಿತವಾಗಿಯೂ ಸಹಾಯ ಆಯ್ತು ಅಂತ ಭಾವಿಸ್ತಾ ಈ ವಿಡಿಯೋವನ್ನ ಇಲ್ಲೇ ಮುಗಿಸ್ತೇನೆ. ಅಲ್ಲಿಯವರೆಗೂ ನನ್ನ ಚಾನಲ್ ನಿರುತ್ತರವನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ದಯವಿಟ್ಟು ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.